ಡಿಎಂಗೆ ಒತ್ತಡ ಮಾಡಿರ್ತಾರೆ. ಸರ್ ಈಗ ಆಗ್ತಾ ಇದೆ, ಸ್ವಾಮೀಜಿ ಬಂದ್ರೆ ಕಿರಿಕಿರಿ ಆಗುತ್ತೆ, DC ಅವ್ರಿಗೆ ನಿರ್ಬಂಧ ವಿಧಿಸಿರಿ ಅಂತ ಹೇಳಿದ್ದ ಪರಿಣಾಮ ಇನ್ಚಾರ್ಜ್ ಮಿನಿಸ್ಟರ್ DC ಇರ್ತಾರೆ. DC ಅವರು AC ಇಂದ ತಹಸೀಲ್ದಾರ್ಗೆ ಹೇಳಿ ಇದು ನಿರ್ಬಂಧವನ್ನ ನಮ್ಗೆ ವಿಧಿಸಿದ್ದಾರೆ. ಇದಕ್ಕೂ ಮಿಗಿಲೋದ ಕಾರಣ ಏನು ಅಂತ ಕೇಳಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಕ್ರಮ ಟ್ರಸ್ಟ್ ಅಂತ ಹೇಳಿದ್ದು ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇವ್ರು ಬಂದ್ರೆ ಇಲ್ಲಿ ಜನರಿಗೆ ಜಾಗೃತಿ ಮಾಡ್ತಾರೆ, ನಮ್ ಬೇರೆ ಬೆಳೆಯೋದಿಲ್ಲ, ನಾವು ಈ ದೇವಸ್ಥಾನದಿಂದ ಒಂದು ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ನಮ್ಗೆ, ಇವರೆಲ್ಲ ಬಂದು ಹಾಳು ಮಾಡ್ತಾರೆ, ದೇವಸ್ಥಾನದಿಂದ ನಮ್ಗೆ ದೂರ ಇಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಇವರ ಮೇಲೆ ಇಲ್ಲಿ DM ಮೇಲೆ ಒತ್ತಡ ಹಾಕಿ ನಮಗೆ ನಿರ್ಬಂಧ ವಿಧಿಸಿದ್ದಾರೆ. ಜಾಗೃತಿ ಬೇಕಾಗಿಲ್ಲ, ಆ ಭಾಗದ ಜನರಿಗೆ ವಿದ್ಯೆಯ ಜ್ಞಾನ ಇಲ್ಲ. ಕೇವಲ ಇಂಥವ್ರು ಆ ಜನರನ್ನ ದುರ್ಬಳಕೆ ಮಾಡಿಕೊಂಡು ವಿದ್ಯೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಒಳ್ಳೆ ಹೆಸರಿದೆ ಕರ್ನಾಟಕದಲ್ಲಿ, ಬೆಸ್ಟ್ IAS ಆಫೀಸರ್ ಇನ್ ಕರ್ನಾಟಕ. ಆದ್ರೆ ಇವತ್ತು ಕಲಬುರಗಿಗೆ ಬಂದು ಇವರು ಆ ಹೆಸರನ್ನ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲಿ ಇದಕ್ಕೆ ಬೆಲೆ ಇಲ್ವಾ? ಇದು ಯಾರ್ಯಾದ್ರೂ ನಾವು ಮಾಡ್ಕೊಂಡು ಬಂದಿದ್ದ ಅಥವಾ ದಂಡಗುಂಡ ಸ್ವಾಮೀಜಿ ಮಾಡ್ಕೊಂಡು ಬಂದಿದ್ದ? ಇದಕ್ಕೆ ಬೆಲೆ ಇಲ್ಲ ಅಂದ ಮೇಲೆ ನೀವು ಆ ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಅರ್ಹರ? ಅದನ್ನೇ ಹೇಳೋದು, ನಿಮ್ಮ ಹೆಸರು ಉಳಿಬೇಕಾದ್ರೆ ನೀವು ತಕ್ಷಣವೇ ಅಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಡ ಇದೆ. ಇದನ್ನ ನಾವು ಈಗ ಸದನ ನಡೀತಾ ಇದೆ, ನಾವು ಉಪವಾಸ ಕುಂತದ್ದು ಸದನದಲ್ಲಿ ಚರ್ಚೆ ಆಗ್ಬೇಕು, ಸದನ ಗಮನಕ್ಕೆ ಬರ್ಬೇಕು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಗಮನಕ್ಕೂ ಬರ್ಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಅಂತ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ. ಅದೇ ಸಂವಿಧಾನದ ಪ್ರಕಾರ ಆದೇಶ ಮಾಡಿದ್ದು ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಇಲ್ಲಿ DM ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿದೆ ಸಂವಿಧಾನಕ್ಕೆ ಬೆಲೆ? ಈ 14ನೇ ತಾರೀಕುವರೆಗೆ 48 ಅವರ್ಸ್ ನಾವು ಟೈಮ್ ಕೊಡ್ತಾ ಇದ್ದೀವಿ. ಆ ನಕಲಿ ಟ್ರಸ್ಟ್ ಮೇಲೆ ಕೇಸ್ ಹಾಕಬೇಕು ಮತ್ತು ಅಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ದಿದೆ. ಅವ್ರು ಮಾಡದೆ ಹೋದರೆ 1 ದಿನದ ಉಪವಾಸ ಸತ್ಯಾಗ್ರಹ 14ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ನಾವು ಮಾಡ್ತಾ ಇದ್ದೀವಿ. ಯಾರು ಅಂದೋಲ ಸ್ವಾಮಿಯವರು ಟ್ರಸ್ಟಿನವರು ಕರೆ ಮೇರೆಗೆ ನಾವು ಹೊರಟಿದ್ದೇವೆ, ತಡೆದರಂತಾರ. ಯಾರು ಇವ್ರಿಗೆ ಕರೆದಿಲ್ಲ, ಯಾರು ಆಹ್ವಾನ ಕೊಟ್ಟಿಲ್ಲ. ಟ್ರಸ್ಟಿನವರು ಮತ್ತೆ ಮಾತೆತ್ತಿದರೆ ಸ್ವಯಂ ಘೋಷಿತ ರಾಜ್ಯ ರಾಮ ಸೇನೆ ಅಧ್ಯಕ್ಷರು, ಸ್ವಯಂ ಘೋಷಿತ ಎಲ್ಲಿ ಅಧ್ಯಕ್ಷರು ಇವರು ಬದುಕಳಕ್ಕೆ ಆಗ್ಯಾರ ಅಷ್ಟೇ. ರಾಮ ಸೇನೆ ಅಧ್ಯಕ್ಷರು ಅಲ್ಲಿ ಬಂದು ಹೇಳ್ತಾರೆ ಇದು ಅನಧಿಕೃತ ಟ್ರಸ್ಟ್. ಕಾನೂನು ಬಲ್ಲವ ಹೇಳಿದ್ರೆ ನಾವು ಮಾತಾಡಕ್ಕೆ ಬರ್ತದೆ. ಅಧಿಕೃತವಾದಂಥ ಟ್ರಸ್ಟು 84-85 ರಿಜಿಸ್ಟ್ರಿ ಆದಂಥ ದಾಖಲೆ ಇಲ್ಲ. ಎಲ್ಲಿ ತನ ಈ ಟ್ರಸ್ಟ್ ಕ್ಯಾನ್ಸಲ್ ಮಾಡಬೇಕು, ಗೌರ್ಮೆಂಟ್ ಆಗಲಿ ಸಂಬಂಧಪಟ್ಟ ಇಲಾಖೆ ರದ್ದುಪಡಿಸಿದಾಗ ಇದು ಅನಧಿಕೃತ ಆಗ್ತದ. ಯಾವಾಗ ನಮ್ಮ ಒಂದು ಅಧಿಕೃತವಾದಂಥ ಟ್ರಸ್ಟ್ ಜೀವಂತ ಇದೆ, ಮತ್ತೆ ನಾವು ಕೆಲವು ಜನ ಟ್ರಸ್ಟ್ ಸದಸ್ಯರು ತೀರ್ಕೊಂಡಿದ್ರು, ಅವರ ನಂತರ ಹೊಸದಾಗಿ ಟ್ರಸ್ಟ್ ಸದಸ್ಯರನ್ನ ಸಪ್ಲಿಮೆಂಟರಿ ರಿಜಿಸ್ಟ್ರಿ ಮಾಡಿ ಮತ್ತೆ ನಾವು ಹೊಸದಾಗಿ ರಿಜಿಸ್ಟ್ರಿ ಮುಂದುವರಿಸಿದ್ದೀವಿ ಟ್ರಸ್ಟ್. ಅದಕ್ಕೆ ಏನಂದ್ರೆ ಇದು ಬೈಲಾ ಚೇಂಜ್ ಮಾಡಿ 2ನೇದು ಮಾಡ್ಯಾರ ಟ್ರಸ್ಟ್ ಅಂತ ಹೇಳ್ತಾರೆ. ಬೈಲಾ ಚೇಂಜ್ ಮಾಡಕ್ ಬರಲ್ಲ. ಒರಿಜಿನಲ್ 1984-85 ಏನಲ್ಲ ಅದೇ ಬೈಲಾ ಚೇಂಜ್ ಮಾಡಿಲ್ಲ. 70 ಜಾಗದಲ್ಲಿ ಬೇರೆ ಸೇರ್ಸಿದ್ದಾರೆ ಅಂತ ಒಂದು ಸದಸ್ಯರಿಂದ ನೂತನವಾದ ಟ್ರಸ್ಟ್ ನಡೆದಿದೆ. ಅನಧಿಕೃತ ಅಂತಕ್ಕಂಥ ಶಬ್ದ ಯಾಕಂದ್ರೆ ಈ ಪತ್ರಿಕಾ ಮಿತ್ರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ನನಗೆ ಅನ್ಯಾಯ ಆಗ್ಯದ, ನ್ಯಾಯ ಕೊಡೋದು ನಿಂಬಲ್ಲಿ ಬಂದಿನಂತ. ಏನು ಅನ್ಯಾಯ ಆಯ್ತು ನಿನಗೆ ಸ್ವಾಮಿಯವ್ರಿಗೆ? ಏನು ಅನ್ಯಾಯ ಆಗ್ಯಾವ? ಅರೆ ಅಧಿಕೃತ ಟ್ರಸ್ಟಿಗೆ ನೀವು ಅದು ಅನಧಿಕೃತ ಟ್ರಸ್ಟ್ ಅಂತ ಹೇಳ್ತಿದೆ, ನಕಲಿ ಟ್ರಸ್ಟ್ ಅಂತ ಹೇಳ್ತಿದೆ. ನೀ ನಕಲಿ ಸ್ವಾಮಿ ಅಂತ ಹೇಳ್ಬೇಕಾಗ್ತಂದು ಅಷ್ಟೇ. ಅವರು ಖಾವಿ ಧಾರಿಗಳಿಗೆ ಅವರು ಕಳಂಕ ತರ್ತಕ್ಕಂಥ ಕೆಲಸ ಮಾಡಕತ್ತಾರೆ. ಖಾವಿ ದಾರಿಗಳಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಕತ್ತಾರೆ. ಇವತ್ತು ಖಾವಿಗೆ ನಾವೆಂದೂ ಧಿಕ್ಕಾರ ಹಾಕಿಲ್ಲ. ಖಾವಿಗೆ ಅವರು ಗೌರವದಿಂದ ಕಂಡಂಥವ್ರು ಇದ್ದೀವಿ ನಾವು. ಈ ಸ್ವಾಮೀಜಿಯವರು ಕೂಡ ಮೊನ್ನೆ ಬಂದಾಗ ಏನಾದರೂ ನೀವು ಹೇಳ್ತಿದ್ದೆ ಅಂತ ಹೇಳ್ರಿ, ನಮ್ಮ ಕೈ ಮುಗಿದು ಕೇಳ್ಕೊಂಡಿವಿ ನಾವು. ನೀನು ಬಂದಿದ್ದಂದ್ರೆ ನಾವು ಊರಿನವ್ರ ಸಂಘಟ ಮಾತಾಡು, ಟ್ರಸ್ಟ್ನವ್ರ ಸಂಘಟ ಮಾಡು, ಹಿರಿಯ ಭಕ್ತರ ಸಂಘಟ ಮಾತಾಡು, ಸಾಮರಸ್ಯವಾಗಿ ನೀವು ಏನು ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಳ್ಬೇಕು. ಹಾಗೆ ಬಂದು ಕೂಡಬೇಡ. ನಮಗೆ ಅನಧಿಕೃತ ಅಂತೀರಿ, ಕಳ್ಳತನ ಮಾಡ್ತಾರೆ ಅಂತೀರಿ, ಅಂದಕ್ಕೆ ಇಲ್ಲಿ ಬಂದು ಕುಂತ್ರೆ ನಾವು ಒಪ್ಪಿ ಏನಾಗತ್ತವು. ಅದೇ ನಾವು ಮಾತಾಡ್ತೀವಿ ಹೋಗ್ತೀವಿ, ಎಲ್ಲರೂ ಬರ್ತೀವಿ ಹೋಗ್ತೀವಿ, ಟ್ರಸ್ಟ್ನವ್ರು ಬರ್ತೀವಿ ಹೋಗ್ತೀವಿ. ಬಟ್ ಗುಡಿ ಆಗು ಹೋಗುಗಳನ್ನ, ಗುಡಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋರು ಯಾರು? ಊರಿನವ್ರು. ಆದರೆ ಸ್ವಾಮೀಜಿ ಏನಂತಂದ್ರೆ, ನೀವೆಲ್ಲ ಅಜ್ಞಾನಿಗಳಿರಿ ಅಂತ ಗನ್ಗುಣದವ್ರು. ನಿಮಗೆ ಅಕ್ಷರ ಪಡೆದವನು ಅಂದರೆ ಶಿಕ್ಷಣ ಪಡೆದವನು
ಭ್ರಷ್ಟಾಚಾರನಾಗಬಹುದು, ಬಟ್ ಸಂಸ್ಕಾರ ಪಡೆದವರು ಎಂದು ಭ್ರಷ್ಟರಾಗಲ್ಲ. ಇವರೆಲ್ಲ ಸಂಸ್ಕಾರ ಪಡೆದಂಥ ವ್ಯಕ್ತಿಗಳು. ಅದೆಲ್ಲ ಬಿಟ್ಟು ನಿನಗ್ಯಾಕೆ ಬೇಕಪ್ಪ ಸ್ವಾಮಿ? ಗಂಡುಗುಂಡು ಜನ ಅದಾರ, ದೊಡ್ಡ ದೊಡ್ಡ ಭಕ್ತರು ಅದಾರ, ಅದು ಮಾತ್ರ ದೊಡ್ಡ ದೊಡ್ಡ ಸ್ವಾಮಿಗಳದಾರ. ಅವ್ರು ಹೋಗಿ ಡಿ ಸಿ ಕೇಳಿ, ಎಸ್ ಪಿ ಕೇಳಿ, ಗೌರ್ಮೆಂಟ್ ಕೇಳಿ. ನೀವು ಹೋಗಿ ಡಿ ಸಿ ಆಫೀಸ್ ಬಂದು ನಾಳೆಗೆ ಹಂಗಾರೆ ಉಪವಾಸ ಸತ್ಯಾಗ್ರಹ ಕೊಡ್ತಾನ, ನಾಳೆ ಉಪವಾಸ ಸತ್ಯಾಗ್ರಹ ಕೊಡ್ತಾನಂತ. ಅದಕ್ಕಾಗಿ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು. ಯಾವ ಅನ್ಯಾಯ ನಿನ್ಗಾಗ್ಯದ? ಈ ನಮ್ಮ ಅಂದೋಲ ಸ್ವಾಮಿಗಳು ಈ ಒಂದು ಸಮಸ್ಯೆ ನಿನಗೆ ಬಗೆಹರಿಸಬೇಕಾಗಿತ್ತು ಅಂದರೆ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ಬೇಕಾಗಿತ್ತಂದ್ರೆ, ದಂಡುಗುಂಡು ಬಸವಣ್ಣ ಗುಡಿ ಪ್ರೋಗ್ರೆಸ್ ಆಗಬೇಕಾಗಿತ್ತಂದ್ರೆ ಈ ರೀತಿ ಮಾಡೋದು ತರವಲ್ಲ. ನೀನು ಹೋಗಿ ಡಿ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಕೊಡೋದ್ರಿಂದ ಏನಾಗ್ತದೆ? ಚಿತ್ತಾಪುರ ತಾಲೂಕದ ಹೇಳೋರಿಲ್ಲ, ದೊಡ್ಡ ದೊಡ್ಡ ಸ್ವಾಮಿಗಳಿಲ್ಲ. ಅದನ್ನು ಬಿಟ್ಟು ನಿಂದು ಪ್ರಚಾರ ಪ್ರಿಯರಾಗಲಿಕ್ಕೆ ಈ ರೀತಿ ಮಾಡಕತ್ತಿದೀವಲ್ಲ, ನೀನು ಮಾಡ್ತಕ್ಕಂಥದ್ದು ತರವಲ್ಲ. ಯಾವ ಸ್ವಾಮಿ ನಿನಗೆ ನಮ್ಗೆ ಹೇಳ್ತದಾರ ಇದು ಅನಧಿಕೃತ ಅಂತೇಳಿ? ಯಾರು ಸರ್ಟಿಫಿಕೇಟ್ ಕೊಟ್ಟರಪ್ಪ ನೀನು? ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ ಯಾರು ಸರ್ಟಿಫಿಕೇಟ್ ಕೊಟ್ಟರು? ನಕಲಿ ಟ್ರಸ್ಟ್ ಅಂತ ಹೇಳ್ತಾರೆ. ಮತ್ತೆ ಇದೇ ಅವನೇ ಏನು ನೋಡಿ ಆರೋಪ ಮಾಡ್ತೀವಿ? ಒಬ್ಬರಿಗೆ ಆರೋಪ ಮಾಡ್ಬೇಕಾಯ್ತಂದ್ರೆ ವಿಚಾರ ಮಾಡಿ ಆರೋಪ ಮಾಡ್ಬೇಕು. ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಕತ್ತೀವಿ. ನೀವು ಅನಧಿಕೃತ ಟ್ರಸ್ಟ್ ಅಂತೀರಿ, ಡೂಪ್ಲಿಕೇಟ್ ಟ್ರಸ್ಟ್ ಅಂತೀರಿ, ನಕಲಿ ಟ್ರಸ್ಟ್ ಅಂತೀರಿ. ಇಷ್ಟೆಲ್ಲ ಅಧಿಕೃತ ದಾಖಲೆಗಳಿದ್ದಾಗ ಈ ರೀತಿ ಮಾತಾಡೋದು ತರವಲ್ಲ. ಸ್ವಾಮೀಜಿಯವರಿಗೆ ಎಚ್ಚರಿಕೆ ಕೊಡ್ತದೆ ಟ್ರಸ್ಟ್ ಇವತ್ತು. ಮತ್ತೆ ಇದು ಅನಧಿಕೃತ ಟ್ರಸ್ಟ್ ಇತ್ತಂದ್ರೆ ಸಂಸದರು, ಶಾಸಕರು 1,50,00,000 ಲಕ್ಷ ಕೋಟಿಗಟ್ಟಲೆ ನಮಗೆಲ್ಲ ಹಣ ಕೊಟ್ಟ. ಈ ಹಣ ಬಿಡುಗಡೆ ಆಗ್ಬೇಕಾಯ್ತಂದ್ರೆ ಒಂದು ಅಧಿಕೃತ ಟ್ರಸ್ಟ್ ಇದ್ದಾಗ ಹಣ ಬಿಡುಗಡೆ ಆಗ್ತದೆ, ಅನಧಿಕೃತ ಇದ್ದರೆ ಆಗೋದಿಲ್ಲ. ಇವತ್ತು ಅಧಿಕೃತ ಟ್ರಸ್ಟ್ ಆದಂತೇಳಿ ಇಷ್ಟೆಲ್ಲ ಬಿಲ್ಡಿಂಗ್ ಸರ್ಕಾರ, ಈ ನಾವು ನಿಂತ ಬಿಲ್ಡಿಂಗ್ 50 ಲಕ್ಷದಾಗಿದೆ, ಸರ್ಕಾರದ ಅನುದಾನದಲ್ಲಿ ಆಗಿದೆ. ಸರ್ಕಾರದ ಅನುದಾನ ನಿಮ್ಗೆಲ್ಲ ಡೂಪ್ಲಿಕೇಟ್ ಟ್ರಸ್ಟಿಗೆ ಕೊಡ್ತದ, ಡಿ ಸಿ ಮುಖಾಂತರ ಬರ್ತದ. ಎಲ್ಲ ನಿಮಗೆ ಎಲ್ಲ ಕಾಗದ ಪತ್ರ ತಗೊಂಡು ನಿಮ್ಗೆ ಟ್ರಸ್ಟ್ ಕಾಪಿ ಕೊಡಬೇಕು. ನಾವು ಆಕ್ಷನ್ ಪ್ಲಾನ್ ಏನು ಮಾಡಕ್ಕೆ ಒಂದು ಕೊಡಬೇಕು, ಅಂದಾಗ ಮಾತ್ರ ಹಣ ಬಿಡುಗಡೆ ಆಗ್ತದೆ. ಆ ರೀತಿ ಕಾನೂನುಬದ್ಧವಾಗಿ ನಿಯಮಾವಳಿ ಪ್ರಕಾರ ನಾವು ಅಧಿಕೃತ ಟ್ರಸ್ಟ್ ಅನ್ನು ಹೊಂದಿದ್ದೀವಿ. ಎಲ್ಲ ಒಂದು ಕೆಲಸಗಳು ಮಾಡಿ ತೋರಿಸ್ತಾ ಇದ್ದೀವಿ. ಡಿ ಸಿ ಆಫೀಸ್ ಬಂದು ಇವತ್ತು ಅವ್ರು ಮಾಡಕತ್ತ, ಅದು ಎಷ್ಟು ಮಟ್ಟಿಗೆ ಅದು ಯೋಗ್ಯ ಅದ, ಎಷ್ಟು ಮಟ್ಟಿಗೆ ಸೂಕ್ತ ಅದ ಆ ಒಂದು ಏನು ಸ್ಟ್ರೈಕ್. ಅದಕ್ಕೆ ಆ ಒಂದು ನಾಳೆ ಜಿಲ್ಲಾಧಿಕಾರಿಗಳ ಮುಂದೆ ಅಮರಣ ಸತ್ಯಾಗ್ರಹ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಖಂಡಿಸ್ತೇವೆ. ಎಲ್ಲ ಬಸವಣ್ಣನ ಮನೆ ದೇವರದ ಭಕ್ತರಿದ್ದೀವಿ, ಎಲ್ಲ ಕೆಲಸ ಮಾಡಕತ್ತೀವಿ. ನೀನು ಏನಾದರೂ ಚೀಪ್ ಪಾಪ್ಯುಲಾರಿಟಿ ಅಂತ ಸುಮ್ಮನೆ ಏನೋ ಪ್ರಚಾರ ಪ್ರಿಯರು ಅಂತಾರೆ, ಪ್ರಚಾರ ಪ್ರಿಯರಾಗಿ ಈ ರೀತಿ ಮಾತಾಡಿ ಆ ಒಂದು ನಿರ್ಧಾರ ತಗೊಂಡಿದ್ದು ತಪ್ಪು ಅಂತ